ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿ ಆರ್ ಬ್ಯಾಕ್ ಗೈಸ್. ಎಲ್ಲಿ ಅಂದರೆ ನಾವು ಕಾಲೇಜ್ ಪಾರ್ಕ್ಗೆ ಅಂದ್ಕೊಂಡಿಲ್ಲ ಮತ್ತೆ ಬರ್ತೀನಿ ಇಲ್ಲಿಗೆ ಇಷ್ಟು ಬೇಗ ಅಂತ. ಏನಕ್ಕೆ ಬಂದ್ವಿ ಅಂದರೆ ಮೇಘನ ಅವರು ಎಕ್ಸಾಮ್ 2 ಬರೀತಾ ಇದ್ದಾರೆ. ಅದಕ್ಕೆ ಅವಳು ಆಲ್ ಟಿಕೆಟ್ ಇಸ್ಕೊಳ್ಳೋಕೆ ಬಂದು ಗೈಸ್. ಹಂಗೆ ನಾನು ಬಂದೆ. ಇವಾಗ ಆಲ್ರೆಡಿ ಆಲ್ ಟಿಕೆಟ್ ಇಸ್ಕೊಂಡು ಬಂದವಳೆ. ಇವಾಗ ಶ್ರೇಯಾನು ಬರ್ತಾಳೆ ಆಲ್ ಟಿಕೆಟ್ ಇಸ್ಕೊಳ್ಳೋಕ್ಕೆ. ಹಂಗೆ ಮೀಟ್ ಆಗೋಣ ಅಂತ. ನಾನು ಎಕ್ಸಾಮ್ 2 ಬರೀತಾ ಇದ್ದೀನಿ ಅಂತ. ಇಲ್ಲ ಆಗ್ತೀನಿ. ಇವಾಗ ಎಕ್ಸಾಮ್ 2 ಬರೀತಾ ಇದ್ದಾರೆ. ಟೈಟಲ್ ಅದು ಮೇಘನ ಎಕ್ಸಾಮ್ 2 ಬರೀತಾ ಇದ್ದಾಳಂತೆ. ಹಾಲ್ ಟಿಕೆಟ್ ಇಸ್ಕೊಂಬರಕ್ಕೆ ಹೋಗಿದ್ವಿ. ಹಂಗೇನಿಲ್ಲ ಗೈಸ್, ಸುಮ್ಮನೆ ಬರೀತಾ ಇದ್ದಾಳೆ ಅಷ್ಟೇ. ಅವಳು ಇಂಪ್ರೂವ್ಮೆಂಟ್ಗೆ ಅಷ್ಟೇ ಬರೀತಾರದು. ಇವಾಗ ಹಾಲ್ ಟಿಕೆಟ್ ಇಸ್ಕೊಂಬಂದ್ಲು. ನಾವು ಬೆಳಿಗ್ಗೆ 8 ಗಂಟೆಗೆ ರೆಡಿ ಇರು ಅಂತ ಅಂದ್ಬಿಟ್ಟು ನಾನು 8 ಗಂಟೆಗೆ ಬಸ್ ಸ್ಟಾಪ್ಗೆ ಹೋಗಿದ್ದೀನಿ. ಅಕ್ಕ ಇನ್ನೂ ರೆಡಿನೇ ಇಲ್ಲ. 8:15ವರೆಗೂ ಕಾಯಿಸೋಳೆ ನನ್ನ ಆ ಬಸ್ ಸ್ಟಾಪಲ್ಲಿ. ಇವಾಗ ಲೈಬ್ರರಿಗೆ ಹೋಗ್ತೀಯಲ್ವ ಮೇಘ? ಎಷ್ಟು ಗಂಟೆ ಅಂದರೆ ಇವಾಗ ಶ್ರೇಯ ಬರ್ತಾಳೆ. ಅವಳು ಇನ್ನೂ ಬಿಟ್ಟಿಲ್ಲ. ಅವಳು ಬಂದಲ್ಲಿ ಸಿಗ್ತೀವಿ ಗೈಸ್, ಅಷ್ಟೇ. ಇಲ್ಲಿ ಸುಸ್ತಾಗಿ ಕೂತಿದ್ದೀವಿ ಇಲ್ಲಿ. ದಯವಿಟ್ಟು ಇದನ್ನೆಲ್ಲ ಇಲ್ಲ ಗೈಸ್, ಇವಾಗ ನೋಡಿ ಗೈಸ್, ಶ್ರೇಯಾ ಅಲ್ಲಿ ಹೋಗ್ತಾ ಇದ್ದಾಳೆ. ಶ್ರೇಯಾ ಬಂದ್ಲು ಗೈಸ್. ಸಾರಿ ಗೈಸ್, ಅದನ್ನ ನಾನು ವೀಡಿಯೋ ಮಾಡೋದು ಮರ್ತೋದೆ. ಯಾಕಂದರೆ ಮಾತಾಡ್ಕೊಂಡು ಕೂತಿದ್ವಿ. ಮತ್ತೆ ಬಂದಾಗ ನಿಮಗೆ ತೋರಿಸ್ತೀನಿ. ಇವಾಗ ಅವಳು ಹಾಲ್ ಟಿಕೆಟ್ ಇಸ್ಕೊಂಬರಕ್ಕೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ವೀಡಿಯೋ ಮಾಡ್ತೀನಿ ಗೈಸ್. ಇವಳಿಗೆ ಒಂಚೂರು ಕಾಮನ್ ಸೆನ್ಸ್, ಸಿವಿಕ್ ಸೆನ್ಸ್ ಅನ್ನೋದೇ ಇಲ್ಲ. ಎಷ್ಟೊಂದು ದಿನ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಮಾತಾಡೋಣ ಅನ್ನಲ್ಲ, ಫೋನ್ ನೋಡ್ಕೊಂಡು ಕೂತಾವಳು. ಇನ್ನೂ ಲೈಬ್ರರಿಗೆ ಹೋಗ್ಬೇಕು. ಇವಾಗ ಹೊಡ್ತಾಳೆ ನೋಡಿ. ಹಾಯ್, ಶ್ರೇಯಾ ಬಂದಿದ್ದಾಳೆ ಗಾಯ್ಸ್. ಇವಾಗ ಹಾಲ್ ಟಿಕೆಟ್ ಇಸ್ಕೊಂಬಂದ್ಲು. ನೆಕ್ಸ್ಟ್ ಮಾತಾಡೋದು ಗೈಸ್, ಅದೊಂದೇ ನಮಗೆ ಬರೋದು. ಇವಾಗ ಏನು ಮಾಡ್ತೀವಿ ಅಂದರೆ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಆವಾಗ ಸಿಗ್ತೀಯಾ? ಏನು ಕನ್ಸಲ್ಲಿ ಇವತ್ತು ನೈಟ್. ಈಗಲೂ ಸೌಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇನು ಸೌಂಡ್ ಮಾಡಿಲ್ಲ. ಶಿ ಮೇಕ್ ದ ಫೇಸ್, ಯು ಮೇಡ್ ದ ಸೌಂಡ್. ಅಷ್ಟೇ ಗಾಯ್ಸ್. ಇನ್ನೂ ಹೊರಟಿಲ್ಲ, ಇವಾಗ ಹೊಡ್ತೀವಿ ರೀ. ಓಡ್ಬೇಕಾರೆ ಮಾಡ್ತೀವಿ. ಬಸ್ಸು ರಶ್ ಇರುತ್ತೆ ಈಗ. ನಾನು ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು ಆಗ್ತಿದ್ದೆ. ನಾವು ಓಡ್ತಾ ಇದ್ದೀವಿ. ನಾನು ಮಾಡ್ತೀನಿ ವ್ಲಾಗು. ಲಾಸ್ಟ್ ವ್ಲಾಗ್ ನಾನು ಕಟ್ ಮಾಡಿ ಹಾಂ ಸ್ಟಾರ್ಟ್. ಕಟ್ ಮಾಡಿ ಹೇಳ್ತೀನಿ ಒಂದು ನಿಮಿಷ. ಸೊ ಗಾಯ್ಸ್, ಈಗ ಸೌಮ್ಯನ್ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ನಾವು ಹಾಲ್ ಟಿಕೆಟ್ ಎಲ್ಲ ಇಸ್ಕೊಂಡು ಪಾರ್ಕಲ್ಲಿ ಕೂತಿದ್ವಿ. ಇವಾಗ ಎಷ್ಟು ನಕ್ಕಿದ್ದೀವಿ ಅಂದರೆ ಒಂದು ಸ್ವಲ್ಪ ಕ್ಲಿಪ್ಸ್ ಹಾಕ್ತಾಳೆ, ನೀವು ನೋಡಿ. ಹೊಟ್ಟೆ ಎಲ್ಲ ನೋವ್ತಿದೆ, ನಕ್ಕು ಕೆನ್ನೆ ಎಲ್ಲ ನೋವ್ತಿದೆ. ಸೌಮ್ಯನಿಗೆ, ಮೇಘನ ನನ್ನ ಫುಲ್ ಚೆನ್ನಾಗಿತ್ತು. ಇವಾಗ ನಾವು ಟೈಮ್ ಆಗಿದೆ, ಹೋಗ್ತಾ ಇದ್ದೀವಿ. 1 ಗಂಟೆ ಆಗಿದೆ ಆಲ್ರೆಡಿ. ನಾವೀಗ ಡಿ ಸಿ ತಿನ್ನಬೇಕು ಅಂತ ಆಸೆ ಹುಟ್ಟಿಸ್ತಿದ್ದೀವಿ. ಆ್ಯಂಡ್ ನಾವು ತಿಂತೀವಿ. ಎಸ್, ಮೊನ್ನೆ ತಾನೇ ಎಗ್ರಿಸಿದೆ. ಅವಳು ಏನಾದರೂ ತಿನ್ನಲಿ, ಇವಾಗ ನಮ್ಮ ಜೊತೆ ತಿನ್ನಬೇಕು. ಅದು ಅವಳು ತಿಂದಿಲ್ಲ ಲೆಕ್ಕ ಇಲ್ಲ. ಇವಾಗ ನಮ್ಮ ಜೊತೆ ತಿನ್ನಬೇಕು. ಸೊ ಇವಾಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ. ಅಲ್ಲಿಂದ DBC ತಿನ್ಬೇಕು ಸಿಗ್ತೀವಿ. ಬಾಯ್. ಬಸ್ ಸ್ಟಾಪ್ಗೆ ಹೋಗ್ಬೇಕು, ಹೋಗಿದ್ಮೇಲೆ ಸಿಗ್ತೀವಿ. ಓಕೆ, ಬಸ್ ಸ್ಟಾಪ್ಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಬಾಯ್. ಹಿಂಗೇನ ಬಾಯ್. ಚೆನ್ನಾಗಿದೆ. ಇದನ್ನ ಹಾಕ್ತೀನಿ. ನಿಮ್ಮಮ್ಮ ನಿನಗೂ ಗಿಬೇಕು, ನನಗಲ್ಲ. ನನ್ನ ಫ್ಲವರ್ಗೆ ಬೈದಿದ್ದು. ನಾವು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು? ನೋಡೋಣ ಗೈಸ್ ಏನಾಗುತ್ತೆ ಅಂತ. ವಿಜಯನಗರ್ಗೆ ಹೋಗ್ತಾ ಇದ್ದೀವಿ. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ನನ್ನ ಪರಿಸ್ಥಿತಿ. ಹೆಂಗೆ ಹೇಳ್ಕೊಡ್ತಾವಳು ನೋಡಿ. ಇವತ್ತು ನಾನು ಹಾಕ್ಕೊಟ್ಬಿಡ್ತೀನಿ, ಏನಿಲ್ಲ. ಆಮೇಲೆ ಮೇಘನೊಂದೊಂದು ಸೀಕ್ರೆಟ್ ನನ್ನ ಹತ್ರ ಇದೆ, ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ಒಳ್ಳೆ ಸೀಕ್ರೆಟ್ ಮಾತ್ರ. ಏನಂತ
ನಾನೇ ಕಮೆಂಟ್ ಮಾಡ್ತೀನಿ ಫಸ್ಟು. ಅಷ್ಟೇ ಗೈಸ್, ಇವಾಗ ಬಸ್ ಬರಬೇಕು. ಈ ಟೈಮಲ್ಲಿ ಬಸ್ ಬಂತು ಕಣೆ. ಸಾರಿ ಗೈಸ್, ಬಸ್ ಬಂತು. ಇವಳಿಗೆ ಈ ಬಿಸಿಲಲ್ಲಿ ಚಳಿ ಆಗ್ತಾ ಇದೆ ಅಂತ ಹೊಚ್ಕೋತಾ ಇದ್ದಾಳೆ. ಚಳಿ ಆಗ್ತಾ ಇದೆ ಅಂತ ನೋಡಿ ಶ್ರೇಯಾ ಬೇಲ್ನ ಕಿತ್ಕೊಂಡ್ಬಿಟ್ಟು ಹಾಕೊಂಡಿದ್ದಾಳೆ. ನಾನಂಬಿಟ್ಟಿದ್ದೀಲ್ಲ, ಈ ಬಿಸಿಲಲ್ಲಿ ಯಾರಿಗೆ ಚಳಿ ಆಗುತ್ತೆ? ಅವಳಿಗೆ ಆಗ್ತಾ ಇದೆಯಂತೆ. ಶಿ ಹ್ಯಾಸ್ ಸಮ್ ಸೀರಿಯಸ್ ಡಿಸಾರ್ಡರ್. ಸೊ ಪ್ಲೀಸ್ ಹೆಲ್ಪ್. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮನಿ ದಾನ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ. ಬಿಸಿಲು ಗೈಸ್, ಬಿಸಿಲು. ಪೆಂಗ್ವಿನ್ ಹತ್ರ ಬಂದಿದ್ದೀವಿ. ನನ್ನ ಶಾರ್ಟ್ ಫಿಲಮ್ದು ಸ್ಟೋರಿ ಹೇಳಿದೆ ಗೈಸ್. ನಾನು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಮಾಡ್ತೀನಿ ಗೈಸ್, ಇಷ್ಟಲ್ಲೇ ಮಾಡ್ತೀವಿ ನಾವು. ಸರಿ, ನಾವು ಏನು ಪೆಂಗ್ವಿನ್ ಸಿಕ್ಕಿದ್ದೀವಿ ತಿನ್ನೋಕ್ಕೆ. ಏನು ಇವಳು ಡಿ ಬಿ ಸಿನಾ? ನೀನು ಯಾಕೆ ಯಾವಾಗಲೂ ಡಿ ಬಿ ಸಿ ತಿನ್ಬೇಕಂತಾನೆ ಬಂದ್ಬಿಟ್ಟು ಏನು ತಗೊಂತೀಯ? ನಾನು ಇನ್ನೂ ಯೋಚನೆ ಮಾಡಿಲ್ಲ ಗೈಸ್. ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. ಬಂದಿದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ ಏನು ತಿನ್ಬೇಕು. ಫೈನ್, ಆರ್ಡರ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ತಿಂತಾ ಇದ್ದೀವಿ ಗೈಸ್. ತಿಂದಾದ್ಮೇಲೆ ಸಿಗ್ತೀವಿ. ಗೈಸ್, ಇವಾಗ ಮೇಘ ನಮ್ಮ ಮನೆಗೆ ಹೋಗ್ತಾ ಇದ್ದಾಳೆ. ಲೈಬ್ರರಿಯಿಂದ ಬಂದು ಹೋಗ್ತಾ ಇದ್ದಾಳೆ ಗೈಸ್. ಇಷ್ಟೊತ್ತು ಕಂಪ್ನಿ ಕೊಟ್ಟೆ ಲೈಬ್ರರಿಲಿ ನಾನು. ಇವಾಗ ಪೆಂಗ್ವಿನ್ಸ್ ತಿನ್ಕೊಂಡು ಹೋಗ್ತಾ ಇದ್ದಾಳೆ. ಶ್ರೇಯಾನು ಕಂಪ್ನಿ ಕೊಟ್ಲು ಇವತ್ತು ಅಲ್ವೇನೆ? ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನಾವು. ಹೆಂಗಿತ್ತು ಐಸ್ ಕ್ರೀಮ್? ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ, ಲಾಸ್ಟಲ್ಲಿ ಮಕ್ಕಳಿಯುತ್ತೆ. ಒಂದು ತಗೊಂಡು ಶೇರ್ ಮಾಡಬೇಕು. ಒಂದೊಂದು ಫುಲ್ ತಿಂದರೆ ಮಕ್ಕಳಿಯುತ್ತೆ. ಅಷ್ಟೇ ಗೈಸ್, ಇವಾಗ ಇವಳು ಆಟೋ ಬುಕ್ ಮಾಡ್ತಾ ಇದ್ದಾಳೆ ಹೋಗೋಕ್ಕೆ. ನಾನು ಸರಸ್ವತಿ ನಗರಿಂದ ಹೋಗೋಣ ಅಂತ. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀವಿ. ನಾನು ಹೋದ್ಮೇಲೆ ಸಿಗ್ತೀವಿ, ಬಸ್ ಸ್ಟ್ಯಾಂಡ್ ಹತ್ರ ಸಿಗ್ತೀವಿ. ಬಾಯ್. ಆಟೋ ಹಿಡಿತಾ ಇದೀವಿ ಗೈಸ್. ಎಲ್ಲ ಹಿಂಗೆ ಹೋಗ್ತಾ ಇದ್ದಾರೆ. ಇವಳು ಬುಕ್ ಮಾಡಿದ್ಲು ಆಯ್ತಾ, ಅವ್ರು ಕ್ಯಾನ್ಸಲು ಮಾಡ್ತಾಯಿಲ್ಲ, ಬರ್ತಾನೂ ಇಲ್ಲ, ಅಲ್ಲೇ ನಿಂತವ್ರೆ. ಮತ್ತೆ ನಂದ್ರಲ್ಲಿ ಬುಕ್ ಮಾಡಿದ್ವಿ ಆಯಿತಾ, ನಂದ್ರಲ್ಲೂ ಅವರೇ ತೊಗೊಂಡ್ರು. ಇವಳು ಫೋನಲ್ಲಿ ತೊಗೊಂಡಿದ್ದವ್ರೆ, ಅವರು ಬರ್ತಾ ಇಲ್ಲ. ಮುಂದೆ ನೋಡಿ ಆಟೋ ಈಗ ಆಟೋ ನನ್ನ ಆರಲ್ ಲಾಸ್ ಮಾಡಿಸ್ತಾ ಇದ್ದಾರೆ. ಆರಲ್ ಲಾಸ್ ಮಾಡಿಸ್ತಾ ಇದ್ದಾರೆ ನನಗೆ ಇಲ್ಲಿ. ಆರ ಹೇಳಕ್ ಹೋಗಿ ಆರ ಲಾಸ್ ಮಾಡ್ಕೊಂಡೆ. ಈಗ ಇವಳಿಗೆ ಬಸ್ಸಲ್ಲಿ ಹೋಗು ಅಂದರೆ ಅದು ಆಗಲ್ಲ. ನಮ್ಮಮ್ಮ ಆಟೋದಲ್ಲಿ ಬಂದಿದ್ದಾರೆ. ನಮ್ಮಮ್ಮನ ಮಾತು ಮೀರಲ್ಲ ನಾನು. ನಮ್ಮ ಬಸ್ಸಲ್ಲಿ ಬಂದರೂ ಒಪ್ಕೊತಾರೆ, ಆಟೋದಲ್ಲಿ ಬಂದರೂ ಒಪ್ಕೊತಾರೆ. ನಾನು ನಮ್ಮಮ್ಮನ ಮಾತು ಮೀರಲ್ಲ ಸೌಮ್ಯ. ಈಗ ನಿಂತಿದ್ದೀವಿ, ಆಟೋ ಬರ್ತಾ ಇಲ್ಲ. ಮೀಟ್ರ್ ಮೇಲಾ? ಹಾಂ, ಬಾಯ್. ಕಾಣಿಸ್ತಾನೆ ಇಲ್ಲ. ಹಂಗೆಲ್ಲ ವೀಡಿಯೋ ಮಾಡ್ಬೇಕು, ಹಿಂಗೆಲ್ಲ ಮಾಡ್ಬಾರ್ದು. ಸೊ ಗಾಯ್ಸ್, ಇವಾಗ ನಾವು ಮನೆಗೆ ಹೋಗ್ತಾಳೆ, ನಾನು ಮನೆಗೆ ಹೋಗ್ತಾಯಿದ್ದೀನಿ. ಇಬ್ಬರು ಒಂದೇ ಬಸ್ಸಲ್ಲಿ ಹೋಗ್ತೀವಿ. ಹಿಂಗೂ ಹೋಗ್ಬೋದು ಗೈಸ್, ಅಂದರೂ ನಾನು ಹಂಗೆ ಹೋಗ್ತೀನಿ. ಇವಾಗ ಯಾವ ಬಸ್ಸು? 401 238 ಹತ್ಕೊಂಡು ಹೋಗಬೇಕು. ಇಷ್ಟೊತ್ತು ಎಲ್ಲ ಬಸ್ಸು ಖಾಲಿ ಹೋದ್ವು. ಇವಾಗ ಏನಾರು ರಶ್ ಬಂದರೆ ನಾನು ಹತ್ತಲ್ಲ. ಬನ್ನಿ ಹೋಗೋಣ. ಇವಾಗ ನಾವು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಎಲ್ಲ ರಶ್ ಬರ್ತಾಯಿದೆ ಗೈಸ್. ಏನು ಎಲ್ಲ ಇರೋರೆಲ್ಲ ಹತ್ಬಿಟ್ರು ಬಸ್ಸಿಗೆ. ರಶ್ ಬಂದಿರಲಿಲ್ಲ, ಫ್ರೀನೇ ಇತ್ತು ಅವರು. ನಾವು ಬರ್ಸ್ತಾಯಿಲ್ಲ ಹಾಕ್ಬಿಟ್ಟು ಅದಕ್ಕೆ ರಶ್. ಆಮೇಲೆ ನಾವು ಅದೇ ಯಾವುದು ಶಾರ್ಟ್ ಫಿಲಮ್ ಚೆನ್ನಾಗಿತ್ತು ತಾನೆ, ಅದನ್ನ ನಾವು ನೆಕ್ಸ್ಟ್ ಮಂತು ಶೂಟ್ ಮಾಡ್ತಾಯಿದ್ದೀವಿ. ಇಲ್ಲ, ಸ್ಕ್ರಿಪ್ಟ್ ಯಾರೇ ಹೇಳ್ತಾರೆ, ಶಾರ್ಟ್ ಫಿಲಮ್ ಸಕ್ಕತ್ತಾಗಿ ಹೆಂಗಿದೆ ಅಂತ ಅವ್ರು ಗೈಸ್. ಶಾರ್ಟ್ ಫಿಲಮ್ ಅಂತ ಮಾಡ್ತೀವಿ ನಾವು ನೆಕ್ಸ್ಟ್ ಮಂತು ಬಿಡೋಣ. ನಿನ್ನ ಬರ್ಡೇ ದಿನ ಬಿಡೋಣ ಕಣೆ. ನಿನ್ನ ಬರ್ಡೇ ದಿನ ಬಿಡೋಣ ಕಣೆ. ಮಾಡೋಕ್ಕಾಗಲ್ಲ. ಹೆಂಗೆ ಎಕ್ಸಾಮ್ ಎಲ್ಲ ಮುಗಿದಿರುತ್ತಲ್ಲ. ಬೇಗ ನಮ್ಮ ಮನೇಲಿ ಏನೋ ಒಂದು ಮಾಡ್ತೀವಿ ಗೈಸ್. ಒಟ್ಟಿನಲ್ಲಿ ಶಾರ್ಟ್ ಫಿಲಮ್ ಬಂದೇ ಬರುತ್ತೆ. ಇನ್ನು ಬೇರೆ ಶಾರ್ಟ್ ಫಿಲಮ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ಯಾವ ಥರ ಮಾಡಬೇಕು ಅಂತ ಐಡಿಯಾ ಇದ್ದರೆ ಕೊಡಿ, ಏನಂತೆ. ಅಷ್ಟೇ ಗೈಸ್, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಶ್ರೇಯಾ ಹೋದ್ಲು, ಇವಾಗ ನಾನು ಹೋಗ್ತಾ ಇದ್ದೀನಿ ಗೈಸ್. ಅಷ್ಟೇ ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಇವತ್ತು ನಂಗೆ ಫುಲ್ಲು ಖುಷಿ ಆಯಿತು. ಯಾಕಂದರೆ ನಾವು 3 ಜನ ಒಟ್ಟಿಗೆ ಎಷ್ಟೊಂದು ದಿನ ಆದ ಸಿಕ್ಕಿದ್ದು. ಅದಕ್ಕೋಸ್ಕರ
ಚೆನ್ನಾಗಿತ್ತು ಗೈಸ್. ಹಿಂಗೆ ಸಿಗ್ತಾ ಇರಬೇಕು, ಆದರೆ ಆಗಲ್ಲ. ಎಕ್ಸಾಮ್ ಮೇಲೆ ಸಿಗೋಣ ಗೈಸ್, ಸಿಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅವರೆಲ್ಲ ಎಕ್ಸಾಮ್ 2 ಬರೀತಾರೆ, ಅದಕ್ಕೆ ಹಾಲ್ ಟಿಕೆಟ್ ಇಸ್ಕೊಂಬರಕ್ಕೆ ಹೋಗಿದ್ದು ಇವತ್ತು. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ.